ದುರಂಕಾರಿ ಮಾಲಾಪೇಶ್ಯದ ಜನ ಇವತ್ತು ಕೋರ್ಟ್ಗೆ ಹೋಗಿದ್ದಾರೆ. ನಾವು ಇಲ್ಲಿ ತೆರಿಗೆಯನ್ನ ಕಟ್ತೀವಿ, ಇಲ್ಲಿ ಜಾಗವನ್ನ ಖರೀದಿ ಮಾಡಿದೀವಿ, ಇಲ್ಲಿ ಮಾಲ್ನ ನಮ್ಮ ಹಣದಿಂದ ಕಟ್ಟಿದೀವಿ, ನಾವು ಕನ್ನಡವನ್ನ ಯಾಕೆ ಬಳಸಬೇಕು? ಹೆಬ್ಬಾಳ ರಿಂಗ್ ರಸ್ತೆಯಲ್ಲಿರುವಂತ ಆಂಗ್ಲ ನಾಮಫಲಕಗಳಿಗೆ ಒಂದು ಗತಿ ಅಂತೂ ಆಗುತ್ತೆ. ಎಷ್ಟೇ ಪೊಲೀಸ್ ವ್ಯವಸ್ಥೆ ಇದ್ರೂ ಕೂಡ ಭೇದಿಸುವಂತ ಎದೆಗಾರಿಕೆ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಗೆ ನಾರಾಯಣಗೌಡರು ತುಂಬಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರು ನವೆಂಬರ್ನಲ್ಲಿ ಸಂಪೂರ್ಣವಾಗಿ ಬೆಂಗಳೂರಿನಲ್ಲಿರುವಂಥ ಎಲ್ಲ ಆಂಗ್ಲ ನಾಮಫಲಕಗಳಲ್ಲಿ 65% ಕನ್ನಡ ಇರಬೇಕು ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ರು, ಗಡುವನ್ನು ಕೊಟ್ಟಿದ್ರು. ಆದರೆ ಕೆಲವು ಮಾಲ್ಗಳ ಮುಂದೆ ರಕ್ಷಣಾ ವೇದಿಕೆ ಹೋರಾಟ ಮಾಡಿದ್ದೀವಿ, ಹಾಗೆ ಎಚ್ಚರಿಕೆಯನ್ನು ನೀಡಿದ್ದೀವಿ. ಕೆಲವು ನಾಮಫಲಕಗಳಿಗೆ ಮಸಿಯನ್ನು ಬಳಿದ್ರ ಮುಖಾಂತರ ನಮ್ಮ ಹೋರಾಟವನ್ನು ಎಚ್ಚರಿಕೆಯನ್ನು ಮುಖಾಂತರ ಕೊಟ್ಟಿದ್ದೀವಿ. ಆದರೆ ದುರ್ವರ್ತನೆ ದುರಹಂಕಾರ ತೋರಿಸ್ತಿರುವಂಥ ಕೆಲವು ಮಾಲ್ಗಳಿರ್ಬೋದು, ಕೆಲವು ಅಂಗಡಿ ಮುಂಗಟ್ಟುಗಳ ಮೇಲಿರುವಂಥ ನಾಮಫಲಕಗಳು ಬದಲಾಗದೇ ಇರುವಂಥದ್ದು ಇವತ್ತು ನಮಗೆ ಬಹಳ ನೋವಾಗಿರುವಂಥದ್ದು. ಇವತ್ತು ನಾರಾಯಣಗೌಡರು ಇದಕ್ಕೆ ಸರಿಯಾದ ಉತ್ತರವನ್ನ ಕೊಡಲೇಬೇಕು ಅನ್ನುವ ದೊಡ್ಡ ವಿಚಾರವನ್ನ ಇವತ್ತು ರಾಜ್ಯದ ಜನರ ಮುಂದೆ ಅವರು ಹೇಳಿರುವಂಥದ್ದು. ಇವತ್ತು ಇಡೀ 31 ಜಿಲ್ಲೆಯಿಂದ ರಕ್ಷಣಾ ಕಾರ್ಯಕರ್ತರನ್ನ ನೀವು ರಾಜಧಾನಿ ಬನ್ನಿ, ಅದು ಏನ್ ಬೇಕಾದ್ರೂ ಆಗ್ಲಿ, ಹೆಬ್ಬಾಳ ರಿಂಗ್ ರಸ್ತೆಯಿಂದ ನಮ್ಮ ಹೋರಾಟವನ್ನ ರೂಪಿಸೋಣ, ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು, ಮಸಿಯನ್ನ ಬಳಿರಿ, ಎಲ್ಲ ಆಂಗ್ಲ ನಾಮಫಲಕಗಳನ್ನ ಕಿತ್ತೆಸಿರಿ, ಬೇಕಾದಾಗ್ಲಿ ಅನ್ನುವ ಎಚ್ಚರಿಕೆಯನ್ನು ಇವತ್ತು ನಾರಾಯಣಗೌಡರು ತನ್ನ ಕನ್ನಡದ ಕಿಚ್ಚನ್ನ ಇವತ್ತು ರಾಜ್ಯದ ಜನರ ಮುಂದೆ ಪ್ರದರ್ಶನ ಮಾಡಿದ್ದಾರೆ. ಹಾಗಾಗಿ ಯಾರಿಗೆ ಎಷ್ಟು ಸ್ವಾಭಿಮಾನ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಕನ್ನಡ ಚಳವಳಿಗಾರರಿಗೆ ಸ್ವಾಭಿಮಾನ ಇದೆ ಅಂತ ನಾನು ನಂಬಿದ್ದೀನಿ. ಹಾಗಾಗಿ ಅವತ್ತಿನ ನಾರಾಯಣಗೌಡರು ಕೊಟ್ಟಂತ ಹೇಳಿಕೆಯ ಹಿಂದೆ ಮತ್ತೊಂದು ನೋವು ಅಡಗಿದೆ. ಮಾಲಾಪೇಶೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ಚರಿಕೆಯನ್ನು ಕೊಡುತ್ತೆ, 65% ಕನ್ನಡವನ್ನು ಬಳಸ್ರಿ, ನಿಮ್ಮ ಮಾಲು ಇನ್ನೂ ಚೆನ್ನಾಗಿ ವ್ಯಾಪಾರ ಆಗಲಿ, ವ್ಯವಹಾರ ಆಗಲಿ ಅಂತ ಹೇಳಿ ಒಂದು ಎಚ್ಚರಿಕೆಯ ಮುಖಾಂತರ ಒಂದು ಸಂದೇಶವನ್ನು ರಕ್ಷಣಾ ವೇದಿಕೆ ಕೊಟ್ಟು ಬಂದಂಥದ್ದು. ಆದರೆ ದುರಂಕಾರಿ ಮಾಲಾಪೇಶ್ಯದ ಜನ ಇವತ್ತು ಕೋರ್ಟ್ಗೆ ಹೋಗಿದ್ದಾರೆ. ನಾರಾಯಣಗೌಡರ ಮೇಲೆ, ರಕ್ಷಣಾ ವೇದಿಕೆ ಮೇಲೆ ಏನಂತ ಕೇಸ್ ಹಾಕ್ತಾರೆ ಗೊತ್ತಾ? ಅವರು ನಾವು ಇಲ್ಲಿ ತೆರಿಗೆಯನ್ನ ಕಟ್ತೀವಿ, ಇಲ್ಲಿ ಜಾಗವನ್ನ ಖರೀದಿ ಮಾಡಿದೀವಿ, ಇಲ್ಲಿ ಮಾಲ್ನ ನಮ್ಮ ಹಣದಿಂದ ಕಟ್ಟಿದೀವಿ, ನಾವು ಕನ್ನಡವನ್ನ ಯಾಕೆ ಬಳಸಬೇಕು? ಅವಶ್ಯಕತೆ ಇದ್ರೆ ಬಳಸ್ತೀವಿ, ಇಲ್ಲ ಅಂದ್ರೆ ನಾವು ಬಳಸೋದಿಲ್ಲ, ಬಳಸಲೇಬೇಕು ಅನ್ನೋದಕ್ಕೆ ಇವ್ರು ಯಾರು? ಇವ್ರು ಯಾಕೆ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ ಎನ್ನುವ ಕೇಸನ್ನ ಇವತ್ತು ಕರವೇ ಮೇಲೆ ಹಾಗೂ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರ ಮೇಲೆ ಹಾಕಿದ್ದಾರೆ. ಇದು ಇಡೀ ರಾಜ್ಯದ ಸ್ವಾಭಿಮಾನಿ ಕನ್ನಡಿಗರಿಗೆ ಹಾಕಿರುವಂತ ಕೇಸು, ನಮ್ಮ ಕನ್ನಡ ತನಕ್ಕೆ ಹಾಕಿರುವಂತ ಕೇಸು. ಹಾಗಾಗಿ ರಾಜ್ಯದ ಜನ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ನಾರಾಯಣಗೌಡರು ಕೊಟ್ಟಂತ ಕರೆಗೆ ತಾವೆಲ್ಲರೂ ಕೂಡ ಹೋರಾಟದಲ್ಲಿ ಭಾಗಿಯಾಗಿ 27ರಂದು ರಾಜ್ಯದ 31 ಜಿಲ್ಲೆಯಿಂದ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬೆಂಗಳೂರಿಗೆ ಬರ್ತಿರುವಂತದ್ದು. ಅವತ್ತು ಹೆಬ್ಬಾಳ ರಿಂಗ್ ರಸ್ತೆಯಲ್ಲಿರುವಂತ ಆಂಗ್ಲ ನಾಮಫಲಕಗಳಿಗೆ ಒಂದು ಗತಿ ಅಂತೂ ಆಗುತ್ತೆ. ಎಷ್ಟೇ ಪೊಲೀಸ್ ವ್ಯವಸ್ಥೆ ಇದ್ರೂ ಕೂಡ ಭೇದಿಸುವಂತ ಎದೆಗಾರಿಕೆ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಗೆ ನಾರಾಯಣಗೌಡರು ತುಂಬಿದ್ದಾರೆ. ಹಾಗಾಗಿ ಅವತ್ತು ಏನ್ ಬೇಕಾದ್ರೂ ಆಗ್ಬಹುದು. ಇವತ್ತು ಮಾಲಾಪೇಶ್ಯದ ಮಾಲೀಕ ಅವಂದೇ ಫಿನಾಕ್ಸ್ ಅಂತ ಹೇಳಿ ಇನ್ನೊಂದು ಅನೇಕ ಮಾಲ್ಗಳಿದಾವೆ. ಹಾಗಾಗಿ ಆ ಮುಟ್ಟಾಳನಿಗೆ ಹೇಳ್ತಿದ್ದೀವಿ, ಕರವೇ ಮೇಲೆ ಮತ್ತು ನಾರಾಯಣಗೌಡರ ಮೇಲೆ ಏನು ಕನ್ನಡವನ್ನ ಬಳಸಿ ಅಂತ ಹೇಳಿದ್ಕೆ ಯಾಕೆ ಬಳಸಬೇಕು ಅಂತ ಕೇಳಿದೆಯಲ್ಲ, ನಿನಗೆ ಉತ್ತರವನ್ನ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕೊಡ್ತಾರೆ. ರಕ್ಷಣಾ ವೇದಿಕೆ ಕಾರ್ಯಕರ್ತರ ಇತಿಹಾಸ ನಿನಗೆ ಗೊತ್ತಿಲ್ಲ. ಈ ರಾಜ್ಯದ ಪೊಲೀಸರಿಗೆ ಕೇಳಿ ತಿಳ್ಕೊ. ನಾವು ಒಂದು ಘಟನೆ ನಡಿಬಾರ್ದು, 1,00,000 ಜನ ಇದ್ರು ಒಂದು ಘಟನೆ ನಡಿಬಾರ್ದು ಅಂದ್ರೆ ನಡೆಯಲ್ಲ. ಬರೀ 10 ಜನ ಏನ್ ಬೇಕಾದ್ರೂ ಹೋರಾಟವನ್ನ ರೂಪಿಸುವಂತ ತಾಕತ್ತನ್ನ ನಾರಾಯಣಗೌಡರು ಕರವೇ ಕಾರ್ಯಕರ್ತರಲ್ಲಿ ತುಂಬಿದ್ದಾರೆ. ಅವತ್ತು ಏನಾಗುತ್ತೆ ಅದಕ್ಕೆ ನೇರವಾಗಿ ಸರ್ಕಾರ ಮತ್ತು ಆ ಮಾಲಾಪೇಶ್ಯದ ಮಾಲೀಕನೇ ನೇರ ಹೊಣೆ ಆಗ್ತಾನೆ. ನೀನು ರಕ್ಷಣಾ ವೇದಿಕೆ ಕಾರ್ಯಕರ್ತರಿಗೆ ಕೇಸಿನ ಭಯ ಮುಟ್ಸೋದಾದ್ರೆ ಹೇಳ್ತೀವಿ ತಿಳ್ಕೊ. ಕರವೇ ಕಾರ್ಯಕರ್ತರ ಮೇಲೆ ಇಡೀ ರಾಜ್ಯದಲ್ಲಿ 1250 ಕೇಸ್ ಇದಾವೆ. ಇನ್ನೂ 4 ಕೇಸ್ ಆದ್ರೂ ಪರವಾಗಿಲ್ಲ, ಬೇಕಾದಾಗ್ಲಿ. ಅವತ್ತು ಹೋರಾಟ ಯಾವ ಸ್ವರೂಪ ತಾಳುತ್ತೆ ಅನ್ನೋದನ್ನ ಇಡೀ ರಾಜ್ಯದ ಜನ ನೋಡಿ, ನಾರಾಯಣಗೌಡರ ಕರೆಯಂತೆ ಅವತ್ತು ಕ್ರಾಂತಿಕಾರಿ ಹೋರಾಟಕ್ಕೆ ರಕ್ಷಣಾ ವೇದಿಕೆ ಚಾಲನೆಯನ್ನ ನೀಡ್ತಾ ಇದೆ.
ಅವತ್ತು ಆಗುವಂಥದ್ದು ಎಲ್ಲ ಘಟನೆಗೆ ನೇರವಾಗಿ ರಾಜ್ಯ ಸರ್ಕಾರ ಮತ್ತು ಮಾಲಾಪೇಶದ ಜನ ಇರಬಹುದು ಮತ್ತು ಯಾರು ಆಂಗ್ಲ ನಾಮಫಲಕಗಳನ್ನ ನೀವು ಹೋಗ್ತಾ ಹೈವೇಲಿ ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ಆಂಗ್ಲ ಫಲಕಗಳಿದೆ. ಹಾಗಾಗಿ ಆ ಮಾಲಾಪೇಶದ ಜನರಿಗಿರ್ಬೋದು, ಆಂಗ್ಲ ನಾಮಫಲಕವನ್ನ ಬಳಸಿರುವಂತಹ ಎಲ್ಲ ಜನರಿಗೆ ರಕ್ಷಣಾ ವ್ಯಕ್ತಿಯ ಕ್ರಾಂತಿಕಾರಿ ಸ್ವರೂಪದ ಹೋರಾಟವನ್ನ ಎದುರಿಸಲೇಬೇಕಾದ 27ನೇ ತಾರೀಕು ಅದು ಆಗುತ್ತೆ ಅಂತ ಹೇಳ್ತಾ ಈ ಒಂದು ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗಿ ನೀವು ಸ್ವಾಭಿಮಾನಿ ಕನ್ನಡಿಗರು ಅನ್ನೋದನ್ನ ನಿರೂಪಿಸ್ಕೊಳ್ಳಿ ಅಂತ ನಿಮ್ಮೆಲ್ಲರಿಗೂ ಕರೆಯನ್ನ ನೀಡ್ತಾ ಇದ್ದೀವಿ.